ಡಿಕೆ ಶಿವಕುಮಾರ್ ಮೀಟಿಂಗ್, ಬರ ಪರಿಶೀಲನೆಯ ಕುರಿತು ಅಧಿಕಾರಿಗಳ ಜೊತೆ ಸಭೆ. ಸಿಎಂ ಡಿಕೆ ಶಿವಕುಮಾರ್ ಸಭೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸ್. ಬರ ನಿರ್ವಹಣೆ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್, ಬರ ಪರಿಶೀಲನೆಯ ಕುರಿತು ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ. ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಬರ ಪರಿಹಾರ ಕಾರ್ಯಗಳು ಏನಿದೆ, ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರು, ಕೃಷಿ ಚಟುವಟಿಕೆ, ರಸಗೊಬ್ಬರ, ಹಲವು ವಿಚಾರಗಳ ಬಗ್ಗೆ ಚರ್ಚೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಚಿವರು, ಶಾಸಕರ ಅವರು ಕೂಡ ಭಾಗಿಯಾಗಿದ್ರು. ಟೀಮ್ ಕರ್ನಾಟಕ ಆಗಿ ಅಧಿಕಾರ ಏನಿದೆ, ಟೀಮ್ ಕರ್ನಾಟಕ ಆಗಿ ಕೆಲಸವನ್ನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ನನಗೆ ಫೀಲ್ಡ್ ರಿಸರ್ಚ್ ಮುಖ್ಯ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ವಿಚಾರ ಏನಾಗಿದೆ, ಬರ ಯಾರೋ ಹೇಳ್ತಾ ಇದ್ರು, ಸಂಪೂರ್ಣ ನ್ಯೂಸ್ಗೆ ಮಾಹಿತಿಗಳು ಕೂಡ ಬರ್ತಾ ಇತ್ತು. ಅಷ್ಟೊಂದಿಲ್ಲ, ಏನು ಬರ ಇಲ್ಲ, ಮಳೆ ಬರ್ತಾ ಇದೆ ಅಂತ. ಯಾರ್ಯಾರಿಗೆ ಮಳೆ ಬರ್ತಿದೆಯೋ, ನಿಮಗೆ ಬರ ಪರಿಹಾರ ಬೇಡವೋ ಅವ್ರು ಹೇಳ್ಬೋದು ನಮ್ಮ ಹತ್ರ ಡೈರೆಕ್ಟಾಗಿ. ಇಲ್ಲ, ನಮ್ಗೆ ಮಳೆ ಬರ್ತಿದೆ, ನಮಗೆ ಬರ ಪರಿಹಾರ ಬೇಡ ಅಂತ ಹೇಳಿ ಯಾರ್ಯಾರು ಮಾತಾಡ್ತೀರಿ ಬನ್ನಿ ಮಾತಾಡಿ. ಬರ ನಿರ್ವಹಣೆ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಇವತ್ತು. ಬರ ಪರಿಶೀಲನೆಯ ಕುರಿತಾಗಿ ಅಧಿಕಾರಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬಿದ್ದಿದೆ, ಯಾವ ಒಂದು ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಳೆಗಳು ಬಿದ್ದಿಲ್ಲ, ಅದರ ಲೆಕ್ಕಾಚಾರವನ್ನು ಕೇಳ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾ ಇರುವಂಥದ್ದು. ಬರ ಪರಿಹಾರ ಕಾರ್ಯಗಳು, ಜಾನುವಾರುಗಳು ಕುಡಿಲಿಕ್ಕೆ ನೀರಿಲ್ಲ, ಎಷ್ಟರ ಮಟ್ಟಿಗೆ ಮಳೆ ಬೀಳ್ತಾ ಇದೆ, ಎಷ್ಟರ ಮಟ್ಟಿಗೆ ಅವರ ಬಳಿಯಲ್ಲಿ ಇರುವಂತಹ ಏನಿದೆ ಜಮೀನು, ಅದರಲ್ಲಿ ಬೆಳೆ ಬೆಳೆಯಲಾಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ನನಗೆ ಮಾಹಿತಿ ಬೇಕು. ಪಿನ್ ಟು ಪಿನ್ ನೀವು ಹೋಗಿ ಪರಿಶೀಲನೆ ಮಾಡಿ. ಕೃಷಿ ಚಟುವಟಿಕೆಗಳಿಗೆ, ರಸಗೊಬ್ಬರ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಚಿವರು ಮತ್ತು ಶಾಸಕರು ಭಾಗಿಯಾದ್ರು. ನನಗೆ ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಫೀಲ್ಡ್ ಅಲ್ಲಿ ಏನು ರಿಸರ್ಚ್ ಮಾಡ್ತಿರಲ್ಲ, ಅದು ನನಗೆ ಬಹಳ ಮುಖ್ಯ ಆಗಿರುತ್ತೆ. ಸುಮ್ಮನೆ ನೀವು ಬಂದ್ಬಿಟ್ಟು ಇಷ್ಟು ಜನಕ್ಕೆ ಹಾಕಿಲ್ಲ, ಇಷ್ಟು ಜನಕ್ಕಿದೆ ಅಂತ ಹೇಳ ಹಾಗೆ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ವಾರ್ನಿಂಗ್ ಕೂಡ ಮಾಡಿದ್ರು. ಅಂದ್ರೆ ಬರ ನಿರ್ವಹಣೆ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿರುವಂತಹ ಪರಿ ಈ ರೀತಿಯಾಗಿ ಇತ್ತು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬರ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳಿ. ಅವ್ರು ಹೇಳೋ ಪ್ರಕಾರ ಏನು ಅಂತಂದ್ರೆ, ಸಾಕಷ್ಟು ಜನ ರೈತರು ಹೇಳೋ ಪ್ರಕಾರ ಏನು ಅಂತಂದ್ರೆ, ಬರದ ನಾಡು ಅಂತ ಹೇಳಿ ಘೋಷಣೆ ಮಾಡ್ರಿ ಅಂತ ಹೇಳಿ. ಆದ್ರೆ ಅದು ಈ ರೀತಿಯಾಗಿ ಆಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರವೀಣ್ ರಾವ್ ಅವರು, ಅದು ಕೂಡ ಲೈವ್ ನ ಮೂಲಕ. ಪ್ರತಿನಿಧಿ ಪ್ರವೀಣ್ ರಾವ್ ಅವರೇ, ನನಗೆ ಫೀಲ್ಡ್ ರಿಪೋರ್ಟ್ ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಬರ ಪರಿಹಾರವನ್ನ ಕೊಡ್ತೇನೆ ಅಂತ ಅವರು ಅನೌನ್ಸ್ ಮಾಡಿಲ್ಲ, ಬಟ್ ಅದೇ ರಿಸರ್ಚ್ಗಳು ನಡೀತಾ ಇದೆ. ಇಲ್ಲಿ ಬರದ ನಾಡು ಅಂತ ಹೇಳಿ ಏನಾದರೂ ಡಿಸೈಡ್ ಮಾಡ್ತಾ ಇದ್ದಾರಾ? ಕಾವ್ಯ, ಈಗಾಗಲೇ ಗೊತ್ತಿರುವಂಥ ವಿಚಾರ, ಕರ್ನಾಟಕದಲ್ಲಿ ಯಾವ ರೀತಿಯ ಬರ ತಾಂಡವ ಆಡ್ತಾ ಇದೆ ಅಂಥೇಳಿ. 31 ಜಿಲ್ಲೆಗಳ 236 ತಾಲೂಕುಗಳ ಪೈಕಿ 178 ತಾಲೂಕುಗಳಲ್ಲಿ ಇವತ್ತು ಅತ್ಯಂತ ಬರ ತಾಂಡವ ಆಡ್ತಾ ಇರತಕ್ಕಂಥದ್ದು. ಮಳೆಯ ಕೊರತೆ 60% ಕಡಿಮೆ ಆಗಿರುವಂಥದ್ದು ಈಗಾಗಲೇ ಕಂಡು ಬಂದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಇವತ್ತು ಭಾನುವಾರ ದಿವಸ ರಜೆ ಇದ್ದರೂ ಸಹಿತ ಅವರು ಮೀಟಿಂಗನ್ನು ಮಾಡ್ತಾರೆ. ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಸಿಇಒಗಳೇನಿರ್ತಾರೆ ಅವ್ರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನು ನಡೆಸಿ, ಅಲ್ಲಿ ಬಹಳ ಮುಖ್ಯವಾಗಿ ಅವರು ಕೊಟ್ಟಿರ್ತಕ್ಕಂಥ ಸೂಚನೆ ಏನು ಅಂತಂದರೆ, ನಾವು ಎಲ್ಲರೂ ಸಹಿತ ಟೀಮ್ ಕರ್ನಾಟಕ ಆಗಿ ಇವತ್ತು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಇವತ್ತು ನಮಗೆ ಗೊತ್ತಿರುವಂಥ ವಿಚಾರ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಯಾವ ರೀತಿ ಇದೆ ಅಂತಂದರೆ, ಬೆಳೆ ಬೆಳೆಯೋದಿರಲಿ, ಕುಡಿಯೋ ನೀರಿಗೂ ಸಹಿತ ಮುಂದಿನ ದಿನಮಾನಗಳಲ್ಲಿ ತಾತ್ವಾರ ಬರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಿಮಗೆಲ್ಲ ಭಾನುವಾರ ಯಾವುದೇ ರೀತಿಯ ರಜೆ ಕೂಡ ಇರೋದಿಲ್ಲ. ನಾವೆಲ್ಲರೂ ಕೂಡ ಟೀಮ್ ಕರ್ನಾಟಕ ಆಗಿ ಈ ಬರವನ್ನು ಎದುರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಹಿತ ಫೀಲ್ಡ್ ವರ್ಕನ್ನು ಮಾಡಬೇಕು.
ಎಲ್ಲರೂ ಕೂಡ ಅಲ್ಲಿಯ ವರದಿಯನ್ನು ನನಗೆ ಕೊಡಬೇಕು. ಕೇವಲ ಪತ್ರಿಕೆಗಳಲ್ಲಿ ವರದಿಗಳನ್ನು ಕೊಡುವಂಥದ್ದಕ್ಕೆ ನಾನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಬೋರ್ವೆಲ್ ಕೊರೆಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಚಿತ್ರಣ ಕೊಡಬೇಕು. ಎಲ್ಲೋ ಬೋರ್ವೆಲ್ ಕೊರೆಸದೆ ಏನೋ ಮಾಡಿದೆ ಅಂತ ನನಗೆ ಸಬೂಬ್ ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇನ್ನೊಂದು 2 ವಾರದಲ್ಲಿ 2ನೇ ಹಂತದ ಎಲ್ಲ ಸಮೀಕ್ಷೆಯನ್ನು ನಡೆಸಿ ಆ ನಂತರದಲ್ಲಿ ಕೇಂದ್ರಕ್ಕೆ ಇದರ ವರದಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಹಾಗಾಗಿ ಎಲ್ಲರೂ ಸಹಿತ ಕೆಲಸವನ್ನು ಮಾಡಬೇಕು. ಪ್ರತಿಯೊಂದು ಇಲಾಖೆ, ಅದರಲ್ಲೂ ಬಹಳ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಶುಸಂಗೋಪನಾ ಇಲಾಖೆ ಮತ್ತು ಕೃಷಿ ಇಲಾಖೆ, ಈ 3 ಇಲಾಖೆಯ ಅಧಿಕಾರಿಗಳು ಅತ್ಯಂತ ಚುರುಕಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಜೊತೆಗೆ ಹೇಳ್ತಾರೆ ಅವರು, ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿದಂಥ ಸಂದರ್ಭದಲ್ಲಿ ನನ್ನ ಧ್ವನಿಯಾಗಿ ಅವರು ಮಾತಾಡ್ತಾರೆ, ಅವರಿಗೂ ಸಹಿತ ನೀವು ನೇರವಾಗಿ ಎಲ್ಲ ಉತ್ತರಗಳನ್ನು ಕೊಡಬೇಕಾಗ್ತದೆ. ಉಪಮುಖ್ಯಮಂತ್ರಿಗಳಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಚಿವರು ಇರ್ಬೋದು, ಅವರೆಲ್ಲರೂ ಸಹಿತ ಅತ್ಯಂತ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಸಹಿತ ಅಧಿಕಾರಿಗಳು ಕೈ ಜೋಡಿಸಿ ಎಲ್ಲ ಒಂದು ಬರವನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಬರ ಪರಿಹಾರ ಕೊಡಬೇಕು ಅಂತಂದರೆ ಈ ಎಲ್ಲ ವರದಿ ಇನ್ನೊಂದು 15 ದಿವಸದ ಒಳಗೆ ವರದಿಯನ್ನು ಕೊಟ್ಟ ನಂತರದಲ್ಲಿ ಕೇಂದ್ರಕ್ಕೆ ಆ ವರದಿಯನ್ನು ಸಲ್ಲಿಕೆ ಮಾಡಿ ಆ ನಂತರದಲ್ಲಿ, ಯಾಕಂದರೆ ರೈತರೆಲ್ಲರೂ ಕೂಡ ಒಂದು ಒಕ್ಕೋರಲ ಹೇಳಿಕೆ ಆಗಿರುವಂಥದ್ದು ಇಡೀ ರಾಜ್ಯದಲ್ಲಿ. ಯಾಕಂದರೆ 236 ತಾಲೂಕುಗಳ ಪೈಕಿ 178 ತಾಲೂಕುಗಳಲ್ಲಿ ಬರ ಇರೋದ್ರಿಂದ ಇಡೀ ರಾಜ್ಯನೇ ಬರ ಪೀಡಿತ ರಾಜ್ಯ ಅಂಥೇಳಿ ಘೋಷಣೆ ಮಾಡಿಬಿಡಿ ಅನ್ನುವಂತಹ ಒಂದು ಒಕ್ಕೋರಲ ಹೇಳಿಕೆ ಎಲ್ಲ ಏನು ರೈತರದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ನಡೆಸಿ ಇನ್ನೊಂದು 15 ದಿವಸದಲ್ಲಿ ಈ ಒಂದು ವರದಿಯನ್ನು ತಯಾರಿಸಿ ಕೇಂದ್ರಕ್ಕೆ ಕೊಟ್ಟರೆ ನಮಗೆ ಆ ಬರ ಪರಿಹಾರಕ್ಕೆ ಕೊಡೋದಕ್ಕೆ ಅನುಕೂಲ ಆಗಲಿಕ್ಕಿದೆ ಅನ್ನುವಂತಹ ಒಂದು ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಎಲ್ಲ ಅಧಿಕಾರಿಗಳಿಗೆ ಒಂದು ಕಟ್ಟೆಚ್ಚರವನ್ನು ಈ ಮೂಲಕ ಕೊಟ್ಟಿದ್ದಾರೆ. ಕಾವ್ಯ. ಎಸ್ ಪ್ರವೀಣ್ ರಾವ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.